ಹುಬ್ಬಳ್ಳಿ ಯೋಗನಗರಿ ಋಷಿಕೇಶ ನಡುವಿನ ರೈಲು ಪ್ರಯಾಣಿಕರಿಗೆ ರೈಲ್ವೆ ಮಂಡಳಿ ಮಹತ್ವದ ಸಿಹಿ ಸುದ್ದಿ ನೀಡಿದೆ. ಈ ಮಾರ್ಗದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ಸೇವೆಯನ್ನ ಇದೀಗ ಕಾಯಂ ಅಂದ್ರೆ ನಿಯಮಿತ ರೈಲು ಸೇವೆಯಾಗಿ ಪರಿವರ್ತಿಸಲಾಗಿದೆ. ಇದರಿಂದ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಮತ್ತು ಉತ್ತರಾಖಂಡ ರಾಜ್ಯಗಳ ನಡುವೆ ಸಂಚಾರ ಮತ್ತಷ್ಟು ಸುಗಮವಾಗಲಿದೆ. ಈವರೆಗೆ ವಿಶೇಷ ರೈಲು ಸಂಖ್ಯೆ 07363 ಹಾಗೂ 07364 ಅಡಿಯಲ್ಲಿ ಸಂಚರಿಸ್ತಾ ಇದ್ದಂತಹ ಈ ಸೇವೆಗಳು 2026ರ ಜುಲೈ 6 ಮತ್ತು 9ರಿಂದ ಕ್ರಮವಾಗಿ 17363 ಮತ್ತು 17364 ಮತ್ತು 17364 ಸಂಖ್ಯೆಗಳೊಂದಿಗೆ ನಿಯಮಿತ ಸೇವೆಯಾಗಿ ಆರಂಭ ಆಗಲಿದೆ. ಹುಬ್ಬಳ್ಳಿಯಿಂದ ಪ್ರತಿ ಸೋಮವಾರ ಸಂಜೆ 7:45ಕ್ಕೆ ಹೊರಡುವ ರೈಲು ಬುಧವಾರ ಬೆಳಿಗ್ಗೆ 11:30ಕ್ಕೆ ಋಷಿಕೇಶ ತಲುಪಲಿದೆ. ಹಿಂದಿರುಗುವ ದಿಕ್ಕಿನಲ್ಲಿ ಗುರುವಾರ ಸಂಜೆ 6:15ಕ್ಕೆ ಹೊರಟು ಶನಿವಾರ ಬೆಳಿಗ್ಗೆ 6:30ಕ್ಕೆ ಹುಬ್ಬಳ್ಳಿಗೆ ಮರಳಲಿದೆ. ಈ ಮಾರ್ಗವು ಧಾರವಾಡ, ಬೆಳಗಾವಿ, ಪುಣೆ, ಭೂಸಾವಲ್, ಇಟಾರ್ಸಿ, ಝಾನ್ಸಿ, ಆಗ್ರಾ, ಹಜರತ್ ನಿಜಾಮುದ್ದೀನ್, ಗಾಜಿಯಾಬಾದ್, ಮುಜಾಫರ್ನಗರ ಮತ್ತು ಹರಿದ್ವಾರ ಸೇರಿದಂತೆ ಹಲವು ಪ್ರಮುಖ ನಗರಗಳ ಮೂಲಕ ಸಾಗಲಿದೆ. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಸಂಪರ್ಕಿಸುವ ಈ ದೀರ್ಘ ಮಾರ್ಗವು ಪ್ರಯಾಣಿಕರಿಗೆ ಸಮಯ ಮತ್ತು ಸಂಪರ್ಕದ ದೃಷ್ಟಿಯಿಂದ ಹೆಚ್ಚಿನ ಅನುಕೂಲವನ್ನು ನೀಡಲಿದೆ. ಒಟ್ಟು 16 ಬೋಗಿಗಳಿರುವಂತಹ ಈ ರೈಲಿನಲ್ಲಿ AC 2 ಟೈರ್, AC 3 ಟೈರ್, ಸ್ಲೀಪರ್, ಸಾಮಾನ್ಯ ದರ್ಜೆ ಹಾಗೂ ದಿವ್ಯಾಂಗ ಸ್ನೇಹಿ ಬೋಗಿಗಳು ಒಳಗೊಂಡಿವೆ. ಹೆಚ್ಚುತ್ತಿರುವ ಪ್ರಯಾಣಿಕರ ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಸೇವೆಯನ್ನ ಕಾಯಂ ಮಾಡಲಾಗಿದೆ ಎಂದು ನೈಋತ್ಯ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.